ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೋಮವಾರ ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನಮಗೆ ಆಪ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸೋಮವಾರ ಡೇಟ್ ಕೊಟ್ಟಿದ್ರು. ಹಾಗಾಗಿ ಅಮ್ಮ ಕೂಡ ಬಂದಿದ್ದರು. ನನ್ನ ತಮ್ಮ ಕೂಡ ಇಲ್ಲೇ ಇರ್ತಾನಲ್ಲ, ಅವನೂ ಬಂದಿದ್ದ. ನಾವು ಬೇಡ ಅಂತಲೇ ಹೇಳ್ದು, ಅಮ್ಮನೇನು ಬರೋದು ಬೇಡ ಅಮ್ಮ, ಇದೊಂದು ಚಿಕ್ಕ ಆಪ್ರೇಷನ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ. ಅವರು ಇಲ್ಲ ನಾನು ಬರಲೇಬೇಕು ಅಂತೇಳಿ ಬಂದರು. ಗೊತ್ತಲ್ವ ಅಮ್ಮ ಅಂದರೆ ಅವರು ಏನೇ ಹೋಗಲಿ ಬರಲೇಬೇಕು, ಇಲ್ಲಾಂದರೆ ಅವ್ರಿಗೂ ಅಲ್ಲಿ ಇರೋಕ್ಕೆ ಮನಸ್ಸಿರಲ್ಲ, ಆ ಮನಸ್ಸೆಲ್ಲ ಇಲ್ಲೇ ಇರುತ್ತೆ, ಸುಮ್ಮನೆ ಚಿಂತೆ ಮಾಡ್ತಾರೆ. ಹಾಗಾಗಿ ಸರಿ ಆಯಿತು ಬನ್ನಿ ಅಂತ ಹೇಳ್ದೋ. ನಮ್ಮನ್ನು ಬಂದಿದ್ರಲ್ಲ, ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಟಿದ್ದೀವಿ. ನಮಗೆ ಹಾಸ್ಪಿಟಲಲ್ಲಿ ಟೈಮ್ ಕೊಟ್ಟಿದ್ದು ಬೆಳಗ್ಗೆ 6 ಗಂಟೆಗೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆ ಒಂದು 4:45ಗೆ ಎದ್ದು ರೆಡಿಯಾಗಿ, ಅದಾದಮೇಲೆ ಇವಾಗ ಅಮ್ಮಂಗೆ ಮತ್ತು ಅಪ್ಪುಗೆ ಸಂತುಗೆಲ್ಲ ಸ್ವಲ್ಪ ಹಾಲು ಕಾಯಿಸ್ಕೊಡೋಣ ಅಂತೇಳಿ ಕಾಯಿಸ್ತಾ ಇದ್ದೀನಿ. ಇನ್ನು ಆಪ್ರೇಷನ್ಗೆ ಅಂತೇಳಿ ನಾವು ಹಾಸ್ಪಿಟಲ್ಗೆ ಹೋದರೆ ಮುಗಿಯೋವರೆಗೂ ಯಾರು ಏನೂ ತಿನ್ನಲ್ಲ. ಯಾಕಂದರೆ ನನಗೆ ಏನೂ ತಿನ್ನಬಾರ್ದು ಅಂತ ಹೇಳಿದರು. ನೀರು ಕೂಡ ಕುಡಿಬಾರ್ದು, ಹಾಗೆ ಬರಬೇಕು ಅಂತ ಹೇಳಿದರು. ಆಪ್ರೇಷನ್ ಮುಗಿಯೋವರೆಗೂ ಖಾಲಿ ಹೊಟ್ಟೆಲಿ ಇರಬೇಕು ಅಂತೇಳಿ. ಇನ್ನು ನಾನು ಉಪವಾಸ ಇರೋದ್ರಿಂದ ಎಲ್ಲರೂ ಕೂಡ ಹಂಗೆ ಇರ್ತಾರೆ, ತಿಂಡಿ ಊಟ ಮಾಡೋದಿಲ್ಲ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಹಾಗಾಗಿ ಸ್ವಲ್ಪ ಹಾಲಾದರೂ ಕಾಯಿಸ್ಕೊಟ್ರೆ ಅದಾದರೂ ಕುಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಇನ್ನು ಅಪ್ಪು ಸಂತು ಎಲ್ಲ ಸುಮ್ಮನೆ ನನಗೆ ರೇಗಿಸ್ತಾ ಇದ್ರು. ಆಪ್ರೇಷನ್ ಹಂಗಾಗುತ್ತೆ ಹಿಂಗಾಗುತ್ತೆ, ನೀನು ಟೆನ್ಷನ್ ಮಾಡ್ಕೊಂಡಿಲ್ವಲ್ಲ, ಆರಾಮಾಗಿ ನಗ್ನಾಗ್ತಾ ಇದೆಯಲ್ಲ ಅಂತೇಳಿ ಸುಮ್ಮನೆ ನನಗೆ ಗಾಬರಿ ಬಿಡಿಸೋಕ್ಕೆ ರೇಗಿಸ್ತಾ ಇದ್ರು. ನನಗೇನು ಅನ್ನಿಸ್ತಾನೆ ಇರಲಿಲ್ಲ, ಇವತ್ತು ಆಪ್ರೇಷನ್ಗೆ ಹೋಗ್ತೀವಿ, ಭಯ ಪಟ್ಕೊಳ್ಬೇಕು ಹಂಗೆ ಹಿಂಗೆ ಅಂತೇಳಿ. ಏನಾದರೂ ನೋವೇನಾದರೂ ಇದ್ದಿದ್ರೆ ಹಂಗೆ ಅನಿಸೋದೇನೋ, ಸ್ವಲ್ಪ ಅಂಜಿಕೆ ಆಗೋದೇನೋ, ಆದರೆ ನನಗೆ ಏನೂ ನೋವಿರಲಿಲ್ವಲ್ಲ, ಹಾಗಾಗಿ ನನಗೇನು ಭಯ ಇರಲಿಲ್ಲ. ನಾರ್ಮಲಾಗಿ ಎಲ್ಲೋ ಹೋಗ್ತಿದ್ದೀವಿ ಅನ್ನೋ ಥರ ಹೊರಟೆ. ಇನ್ನು ಅಪ್ಪು ನೋಡಿ ಬ್ಯಾಗ್ನ ತಗೊಂಡು ಹೆಂಗೆ ಹೋಗ್ತಿದ್ದಾರೆ, ಅದಕ್ಕೆ ನಾನೊಂದು ವಿಡಿಯೋ ಮಾಡಿಕೊಂಡೆ, ಏನಪ್ಪ ನನ್ನ ಬ್ಯಾಗನ್ನು ತಗೊಂಡು ಹೋಗ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೋಗಿದ್ದು ಸ್ಪರ್ಶ ಹಾಸ್ಪಿಟಲ್ಗೆ. ಇದು ಬಂದು ಗೊರಗುಂಟೆಪಾಳ್ಯದಲ್ಲಿದೆ, ನಮಗೂ ಕೂಡ ಸ್ವಲ್ಪ ಹತ್ರ ಆಗುತ್ತೆ. ಅದಲ್ಲದೆ ರೇಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಸ್ಪಿಟಲ್ದು. ಹಾಗಾಗಿ ನಾವು ಕನ್ಸಲ್ಟ್ ಮಾಡಿ ಡಾಕ್ಟರ್ ಕೂಡ ಇದೇ ಹಾಸ್ಪಿಟಲಲ್ಲಿ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದು. ಅದಲ್ಲದೆ ಪೇಷಂಟ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಪರಿಚಯದವ್ರು ಕೂಡ ಹೇಳ್ತಿದ್ರು. ಹಾಗಾಗಿ ಇಲ್ಲಿ ಬಂದು ನೀವು ಆಡೋಕ್ಕೆ ನನಗೆ ಭಯ ಆಯ್ತು. ಇಂಗ್ಲೀಷ್ ಏನ್ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಮನಿಕೊಳ್ಳೋದು ಜಾಸ್ತಿ ನಂದು. ಆಪರೇಷನ್ ಮಾಡ್ತಾವ್ರು, ಭಯ ಆಯ್ತಿಲ್ಲ ಅದೇನು ಗೊತ್ತಾಗ ಪರಂಗಿ ಹಣ್ಣು ಕುಯ್ತಾರಲ್ಲ, ನಿಮ್ ತಮ್ಮಯ್ಯ ಕೈ ಮುಗಿತೀನಿ, ಏನು ಹೇಳ್ಬೇಡಿ, ಯಾರು ಇಲ್ಲಿ ಏನಿಗೆ ಮುಂದೆ ಮಾತಾಡೇ ಬೇಡಿ, ನಂಗೇನು ಭಯ ಆಯ್ತಿಲ್ಲ. ಸರಿ ಸುಮ್ಮನಿರಿ, ಆಮೇಲೆ ಗೊತ್ತಾಳಲ್ಲ ಒಳಗಿಂದ, ಆವಾಗ ಹೆಂಗಾರ ಮಾಡ್ಕೊಳ್ಳಿ, ನಾಳೆ ಗಂಟೆ ಹೆಂಗಾರ ರೇಗಿಸ್ಕೊಳ್ಳಿ. ಅವಳ ಕತೆ ಆಪರೇಷನ್ ಆಗಂಟ ಸೈಲೆಂಟಾಗಿ ಇದ್ಬಿಡಿ. ಈಗ ಬಂದು ಗ್ಲೂಕೋಸ್ ಹಾಕ್ತಾರೆ, ಗ್ಲೂಕೋಸ್ ಹಾಕ್ಲಿ. ಏನು ಹಾಕ್ತಾರೆ ನಿನ್ಗೆ ಗ್ಲೂಕೋಸ್ ಹಾಕ್ತಾರೆ, ಸುಮ್ಮ ಕೂತ್ಕೊಂಡು ಕಾಲ್ಗೆ ಹಾಕ್ತಾರೆ ಗ್ಲೂಕೋಸ್. ಎಂಥದ್ದು ಕೊಡಲ್ಲ, 5 ನಿಮಿಷ ಕರ್ಕೊಬರ್ತಾರೆ, ಕರ್ಕೊಬರ್ತಾರೆ ದಾಗಿ ಸುಮ್ಮನಿರಿ. 5 ನಿಮಿಷ? ಓ ಅಷ್ಟೇ, 5 ನಿಮಿಷ. ಮತ್ತು ಅದೆಲ್ಲ 5 ನಿಮಿಷಕ್ಕೆ ಮಾಡೋ ಕಡೆ ಕರ್ಕೊಂಡು ಹೋಗ್ಬೇಕಾಯ್ತಾನೆ ನೀವು. ಈಗ ತಡ್ರಿ ಸುಮ್ಕಿರಿ, ನೋಡಿ ಡಾಕ್ಟ್ರು ಬಂದು. ಇನ್ನು ಅಮ್ಮ ಅಂತೂ ಸ್ವಲ್ಪ ಎದ್ರುಕೊಳ್ತಿದ್ರು. ಅಪ್ಪು ಅದಲ್ಲದೆ ನನಗೆ ಹಂಗೆ ಆಪ್ರೇಷನ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಮಾತಾಡ್ತಿದ್ರಲ್ಲ, ಅವಳು ಎದುರು ಬಿಡ್ತಾಳೆ, ಅವಳಿಗೆ ಹಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಇದು ಮಾಡ್ತಿದ್ರು. ಅಪ್ಪು ಸುಮ್ಮನೆ ತಮಾಷೆಯಾಗಿ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾಯಿದ್ರು. ಇನ್ನು ಅಲ್ಲಿನ ಕೆಲವೊಬ್ಬರು ನರ್ಸ್ಗಳು ಕೂಡ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾರಂತೆ. ಅವರು ಡಾಕ್ಟರ್ಗೆ ಪರಿಚಯ ಮಾಡಿಕೊಡ್ತಾಯಿದ್ರು, ಇವರು ಯೂಟ್ಯೂಬರ್ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ ಅಂತೇಳಿ. ನನಗೂ ಕೂಡ ಖುಷಿ ಆಯಿತು. ಅಲ್ಲಿ ಹಾಸ್ಪಿಟಲಲ್ಲೂ ಕೂಡ ವ್ಲಾಗ್ಸ್ನೆಲ್ಲ ನೋಡೋರು ಸಿಕ್ಕಿದ್ರಲ್ಲ ನನಗೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಈ ಥರ ಒಂದಿನ ಅಡ್ಮಿಟ್ ಆಗಲಿಕ್ಕೆ ಅಂತ ಹಾಸ್ಪಿಟಲಿಗೆ ಬಂದಿರೋದು ಇದೇ ಮೊದಲನೇ ಸಲ. ಅದಲ್ಲದೆ ನಾನು ಯಾವತ್ತೂ ಕೂಡ ಗ್ಲೂಕೋಸ್ ಎಲ್ಲ ಹಾಕಿಸ್ಕೊಂಡಿದ್ದೋಳೆ ಅಲ್ಲ. ನಂಗೆ ಜ್ವರ ಬಂದರೂ ಕೂಡ ನಾನು ಯಾವತ್ತೂ ಗ್ಲೂಕೋಸ್ ಹಾಕಿಸ್ಕೊಂಡಿರಲಿಲ್ಲ. ಮನೇಲೇ ಕಷಾಯ ಮಾಡ್ಕೊಂಡು ಕುಡಿದು ಸರಿ ಮಾಡ್ಕೊಂಡು ಬಿಡ್ತಿದ್ದೆ. ತುಂಬ ಜ್ವರ ಇದೆ ಅಂದರೆ ಮಾತ್ರ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೆ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಿದ್ದೆ ಅಷ್ಟೇ. ಅದರಲ್ಲೂ ನಂಗೆ ಜ್ವರ ಬರೋದೇ ವರ್ಷಕ್ಕೊಂದ್ಸಲನೋ 2 ಸಲನೋ ಅಷ್ಟೇ. ಆದರೆ ಇವಾಗ ಡೆಂಗ್ಯೂ ಎಲ್ಲ ಬರ್ತಾಯಿದೆ. ಯಾರಿಗಾದ್ರೂ ಜ್ವರ ಗಿರ ಇದ್ದರೆ ಹಾಸ್ಪಿಟಲ್ಗೆ ಹೋಗಿ ಕಷಾಯ ಮಾಡ್ಕೊಂಡು ಕುಡ್ದೆ ಕಡಿಮೆ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ಬೇಡಿ.
ನಾನಂತೂ ಯಾವಾಗಲೂ ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ದೆ. ಅದಲ್ಲದೆ ಇದೊಂದು ವಿಚಾರಕ್ಕೆ ನಾವು ಈ ಥರ ಹಾಸ್ಪಿಟಲಿಗೆ ಬಂದು ಒಂದಿನ ಇರೋದು ಅಂತಲೇ ಹೇಳ್ಬೋದು. ಇನ್ನು ಆಪ್ರೇಷನ್ ಥಿಯೇಟರ್ಗೆ ಹೋಗೋಕ್ಕಿಂತ ಮುಂಚೆ ಇಯರಿಂಗ್ಸು, ಬ್ಯಾಂಗಲ್ಸು ಎಲ್ಲನೂ ರಿಮೂವ್ ಮಾಡಿಬಿಡಿ ಅಂತ ಹೇಳಿದರು. ಹಾಗಾಗಿ ನಾನು ಮೂಗುತಿ ಎಲ್ಲ ತೆಗೆದು ಹುಷಾರಾಗೇನೋ ಕೊಟ್ಟೆ. ಆದರೆ ನಮ್ಮ ಅಮ್ಮನೂ ಅಪ್ಪನೂ ಸೇರಿಕೊಂಡು ಒಂದು ಎಡ್ವರ್ಟ್ ಮಾಡಿಟ್ರು. ನಾನು ಕೊಡುವಾಗ ತುಂಬಾ ಗಾಬರಿ ಬೀಳಿಸ್ತಿದ್ರು. ಹುಷಾರಾಗಿ ತೆಗಿ, ಹುಷಾರಾಗಿ ಕೊಡು, ಸೇಫಾಗಿ ಇಟ್ಕೊಳ್ಬೇಕು ಒಡವೆನೆಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೆ ಸ್ವಲ್ಪ ಭಯ ಒಡವೆ ವಿಚಾರಗಳಲ್ಲೆಲ್ಲ. ಯಾಕಂದರೆ ಸುಮಾರು ಸಲ ಕಳೆದಿರೋದು ಅದೆಲ್ಲ ಆಗಿರೋದುಂಟು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಾ ಇರ್ತಾರೆ. ಆದರೆ ತುಂಬ ಎಚ್ಚರಿಕೆ ವಹಿಸಿದ್ರೆ ಆವಾಗಲೇ ಒಂದೊಂದು ಸಲ ಎಡ್ವರ್ಟ್ ಆಗೋಗ್ಬಿಡೋದು. ಇವತ್ತು ಕೂಡ ಹಂಗೆ ಆಯಿತು. ಅಷ್ಟೊಂದು ಕೇರ್ ತಗೊಂಡು ಎಲ್ಲ ಒಡವೆನೂ ಟಿಶ್ಯೂಲ್ ಹಾಕ್ಕೊಂಡು ಹುಷಾರಾಗಿ ಸಪ್ರೇಟೆಲ್ಲ ಇಟ್ಕೊಂಡಿದ್ರು. ಚಿಕ್ಕದೆಲ್ಲ ಒಂದು ಕಡೆ, ಚೈನೆಲ್ಲ ಇನ್ನೊಂದು ಕಡೆ ಅಂತ ಹೇಳಿ. ಆದರೂ ಕೂಡ ಕೊನೆಯಲ್ಲಿ ಇಬ್ಬರು ಸೇರಿಕೊಂಡು ಏನೋ ಒಂದು ಎಡ್ವರ್ಟ್ ಮಾಡಿದ್ರು. ಇವತ್ತು ಏನು ಎಡ್ವರ್ಟ್ ಮಾಡಿದ್ರು ಅಂತೇಳಿ ನಾನು ಆಮೇಲೆ ಹೇಳ್ತೀನಿ. ಇನ್ನು ಕಾಲುಂಗ್ರನೆಲ್ಲ ನಾನು ಯಾವತ್ತೂ ಕೂಡ ತೆಗಿಲಿಕ್ಕೆಲ್ಲ ಹೋಗಲ್ಲ. ಯಾಕಂದರೆ ಅಮ್ಮ ಎಲ್ಲ ಬೈತಾರೆ ತೆಗಿಬಾರ್ದು ಹಂಗೆಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ನಾನು ತೆಗೆದೇ ಇರಲಿಲ್ಲ. ಸುಮಾರು ಒಂದು 4-5 ವರ್ಷದಿಂದ ಅದನ್ನೇ ಹಾಕ್ಕೊಂಡಿದ್ದೆನಲ್ಲ, ಅದು ಫುಲ್ಲು ಸೌದೋಗಿ ಕಟ್ಟಾಗೋ ಥರ ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಹಿಂಗೆ ಅಂದ ತಕ್ಷಣ ಕಟ್ಟೆ ಆಗೋಯ್ತು. ಕೈಯಲ್ಲಿ ತೋರಿಸು, ಈ ಕಡೆ ತಿರುಗೋ. ಒಳ್ಳೆ ಕ್ಯೂಟ್ ಬೇಬಿ ಥರ ಕಾಣಿಸ್ತೈತಿ. ಚೆನ್ನಾಗಿ ಕಾಣಿಸ್ತೈತಿ. ಏನಿಲ್ಲ ಅಲ್ಲಿ ಕಟ್ ಮಾಡಕ್ಕೆ. ಸುಮ್ಮನೆ ಇದೇ ಥರ ರೆಡಿಯಾಗಿ ಚೆನ್ನಾಗಿದೆಯಾ? ಚಿಕ್ಕ ಹುಡುಗಿ ಥರ ಇತ್ತು. ಗುಣ್ ಇತ್ತು. ಜಡೆ ಹಾಕ್ತೀನಿ ಸಣ್ಣ ಹುಡುಗಿ, 2 ಜಡೆ ಹಾಕಿ ಒಡಿಸಿ ಕಡೆಗೆ ಇಸ್ಕಿಗೆ ಎಲ್ಲರೂ ಮುಟ್ಕೊಂಡ್ರೆ ಜಡೆ ನೋಡಿ ಪೇಷಂಟ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನೀವೇನಕ್ಕೆ ಬರಕ್ಕೆ ಹೋದ್ರಿ ಮತ್ತೆ? ನಿಮ್ಮ ಪಾಡು ನೀವು ಊರಲ್ಲಿ ಇರೋಕ್ಕೆ. ಯಾಕೆ ಈ ಥರ ಕೊಂಡಲ್ಲಿ ನೀರಲ್ಲಿ ಹಾಕೊಂಡಂಗೆ ಭಯ ಎಲ್ಲ ಪಡಿಸಂಗಿಲ್ಲ. ನಾನು ಆರಾಮಾಗಿದ್ದೀನಿ. ನಾನು ಕೊಂಡಲ್ಲಿ ಭಾವನೆ ಡಾಕ್ಟರ್ ಹಾಕೋರೆ. ಎಲ್ಲ ಹಸಿರು ಕಲರ್ ಐತೆ ನರ. ಪಟ ಅಂತ ಹೊಡೆದು ಬ್ಲಡ್ ತಗೋತಾರಂತೆ. ನನಗೆ ಪಟ್ಟ ಹಿಡಿದ್ಬಿಟ್ಟು ಅಲ್ಲೇನೋ ಮಾರ್ಕ್ ಹಾಕವ್ರೆ. ಈ ಕಡೆ ಸೈಡ್ ಆಪ್ರೇಷನ್ ಲಾಸ್ಟ್ ಇಲ್ಲ. ನಾವು ಚೆಕಪ್ ಆದಮೇಲೆ ಡಾಕ್ಟರ್ ಒಂದು 3 ಡೇಸ್ ಇಲ್ಲ ಡಾಕ್ಟರ್ ಹೇಳಿದ್ರು ಅಷ್ಟೇ. ಅದು ಬಿಟ್ಟು ಬಿ ಶುಗರ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಆಸ್ಮಾ ಪ್ರಾಬ್ಲಮ್ಸು, ನೆಟ್ಫ್ಲಿಕ್ಸ್ ಪ್ರಾಬ್ಲಮ್ಸ್ ಏನಿಲ್ಲ. ನಾರ್ಮಲ್ ಆ್ಯಕ್ಟಿವ್ ಆ್ಯಕ್ಟಿವಿಟಿ. ಮುಂಚೆ ಏನಕ್ಕಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಯಿತಾ? ಇಲ್ಲ, ಇದೇ ಫಸ್ಟ್. ಇಂಜೆಕ್ಷನ್ನೇ ತಗೊಂಡಿಲ್ಲ ಚಿಕ್ಕ ಮಕ್ಕಳಿಂದ. ಓಕೆ. ಲಾಸ್ಟ್ ಒಂದು ತಿಂಗಳಲ್ಲಿ ಜ್ವರ, ಕೆಮ್ಮು, ನೆಗಡಿ, ಕಫ ಆ ಥರ ಒಂದು 4-5 ಡೇಸ್ ಲೈಟಾಗಿ ಕೆಮ್ಮಾಗಿತ್ತು ಅಷ್ಟೇ. ಅದು ಬಿಟ್ಟರೆ 4-5 ಡೇಸ್ ಬ್ಯಾಕ್ ಒಂದು ವೀಕ್ ಆಗಿತ್ತು ಲೈಟಾಗಿ ಸೋಣ ಕೆಮ್ಮು ಥರ. ಅದು ಬಿಟ್ಟು ಉಸಿರಾಡೋಕೆ ಏನು ಪ್ರಾಬ್ಲಮ್ಸ್? ಇವಾಗ ಕೆಮ್ಮೇನಿಲ್ಲ ಅಲ್ವಾ? ಇದಿಲ್ಲ, ಈಗ ಆರಾಮಾಗಿ ಕೂತ್ಕೊತೀರಾ? ಲಾಸ್ಟ್ ಇವಾಗ ಊಟ ಮಾಡಿರೋದು ನೈಟು 9 ಅದಾದಮೇಲೆ ಟೀ, ಕಾಫಿ, ಜ್ಯೂಸ್ ಇದೇನು ತಗೊಂಡು ಮಾರ್ನಿಂಗ್ ಸ್ವಲ್ಪ ಲೈಟ್ 1-2 hours ಕಟ್ ನೋವು, ಬೆನ್ನು ನೋವು ಏನಾಗುತ್ತೆ? ಫ್ರಂಟ್, ಲೆಫ್ಟ್ ಸೈಡ್ ಆಗ್ತಾಯಿದ್ದಾವ ನೋಡಿ. ನಾಳೆಗೆ ಫುಲ್ ಹೊರಗಡೆ ಹಾಕಿ ಅಲ್ಲೇನಾದ್ರೂ ಲೂಸ್ ಆರ್ಟಿಫಿಷಿಯಲ್ ನನ್ನ ಅಟೆಂಡ್ರು ಮಾಡೋರು ನಿನ್ನೆ ಇದಕ್ಕೆ ವಾರ್ಡ್ಗೆ. ನೇಮ್ ಹಾಕಿಲ್ಲ, ನೇಮ್ ಬರ್ಕೊಬೇಕು. ಗ್ಲೂಕೋಸ್ ಚುಚ್ಬಿಟ್ರಲ್ಲ ಅದು ಜಾಸ್ತಿ ಆಯ್ತದ. 2 ಕಡೆ ಚುಚ್ಚಾಕ ನಂದು ನೋಡಿ ನರ ನೋಡಿ ಚುಚ್ಚಕ್ಲ ಬಿಡಿ. ನರ ಕಾಣ್ತಿಲ್ಲ. ಇದೆಲ್ಲ ಸಣ್ಣದು ಪುಟಾಣಿ. ಬ್ಲಡ್ ಚೆಕಪ್ ಮಾಡಬೇಕಾದ್ರೆ ಎಷ್ಟೊತ್ತು ತಾಂಡ್ರಪ್ಪು? 1 ಸೆಕೆಂಡ್. ನಿನ್ನ ಬ್ಲಡ್ ಗ್ರೂಪ್ ಏನು ಗೊತ್ತಾ? ಬಿ ಪಾಸಿಟಿವ್. ಹೌದಾ? ಐ ಆಮ್ ಆಲ್ವೇಸ್ ಪಾಸಿಟಿವ್. ನಂದು ಬಿ ಪಾಸಿಟಿವ್. ಹೌದಾ? ಹಾಂ ಅಂತ ನಾನು ಎಲ್ಲ ಕಡೆ ಬರ್ಸ್ಕೊಂಡಿದ್ದೀನಿ. ಒಂದಿನ ಚೆಕ್ ಮಾಡಿಸಿಲ್ಲ.
ಬಿ ಪಾಸಿಟಿವ್ ಅಪ್ಪು. ನಮ್ಮ ಅಕ್ಕಂದು ಬಿ ಪಾಸಿಟಿವ್ ಅಂತೆ, ನಂದು ಅದೇ ಇರ್ಬೋದೇನೋ. ಅಲ್ಲ ನಂದು ನಿಂದು ಬಿ ಪಾಸಿಟಿವ್. ಗೊತ್ತಿಲ್ಲ. ಅವಳು ಎ ಬಿ ಪಾಸಿಟಿವ್. ಮಿಕ್ಸ್ ರಕ್ತ ಅವಳ್ದು. ನಿಂದು ಸಲಾಡ್ ಮಿಕ್ಸ್ ಆಯ್ತದಲ್ಲ ಹಂಗೆ. ಇನ್ನು ನನಗಲ್ಲಿ ಗ್ಲೂಕೋಸ್ ಹಾಕುವಾಗ ಒಂದು 3-4 ಡ್ರಿಪ್ ಹಾಕ್ಬಿಟ್ರು, ನರ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ನೋವಾಯಿತು ಅಷ್ಟೇ ನನಗೆ. ಇನ್ನು ಆಪ್ರೇಷನ್ ಯಾವ ಥರ ಆಯಿತು, ಯಾವ ಥರ ಈಚೆ ಕಡೆ ಬಂದೆ ಅದೆಲ್ಲ ಏನೂ ಗೊತ್ತೇ ಆಗಲಿಲ್ಲ. ನಾರ್ಮಲಾಗಿ ಇದ್ದಿದ್ದು ಅಷ್ಟೇ. ನನಗೇನು ಅಷ್ಟೊಂಚೂರು ಕೂಡ ಪೇನ್ಗೇನು ಏನು ಅಂದರೆ ಏನಿರಲಿಲ್ಲ. ಆಪ್ರೇಷನ್ ಯಾವ ಥರ ಆಯಿತು ಅಂತಲೂ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅನಸ್ತೇಷ್ಯ ಎಲ್ಲ ಕೊಡ್ತಾರಲ್ಲ, ಹಾಗಾಗಿ ಆಪ್ರೇಷನ್ ಮುಗಿದ ಮೇಲೂ ಕೂಡ ಅಷ್ಟೇ ನನಗೇನು ಅನ್ನಿಸ್ಲಿಲ್ಲ, ಆರಾಮಾಗಿಯೇ ಇದ್ದೆ. ಇನ್ನು ಇಲ್ಲಿ ಸಿಸ್ಟರ್ಸು ಹಾಗೆ ಡಾಕ್ಟರ್ ಎಲ್ಲ ಬಂದು ಪದೇ ಪದೇ ಚೆಕಪ್ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡಿದ್ರು ಆಯಿತಾ. ಬೇರೆ ಹಾಸ್ಪಿಟ್ಲಲ್ಲೆಲ್ಲ ಹೆಂಗೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನು ಹೋಗಿಲ್ಲ. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ನು ಅಪ್ಪು ಇದ್ಬಿಟ್ಟು 2 ಜಡೆ ಹಾಕಿ ಇಟ್ಟಿದ್ರಲ್ಲ, ಅದಕ್ಕೆ ಒಂಚೂರು ಸೆಲ್ಫಿ ವಿಡಿಯೋ ಏನೋ ಮಾಡ್ಕೊತಿದ್ರು, ಏನು ಕ್ಯೂಟಾಗಿ ಕಾಣಿಸ್ತಿದೆಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇನ್ನು ನಮಗೆ 6 ಗಂಟೆಗೇನೆ ಬಂದು ಅಡ್ಮಿಟ್ ಆಗಲಿ ಕೇಳಿದರು ಅಲ್ವಾ. ಇನ್ನು ಅವರು ಚೆಕಪ್ ಮಾಡೋದು ಅದು ಇದು ರಿಪೋರ್ಟ್ ಬರೋವರೆಗೂ ಎಲ್ಲ ವೆಯ್ಟ್ ಮಾಡಿ ಸುಮಾರು ಒಂದು 12 ಗಂಟೆಗೇನು ನನಗೆ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿದ್ದು. ಬೇರೆ ಇನ್ನೇನು ನನಗೆ ಎಕ್ಸ್ಟ್ರಾ ಚೆಕಪ್ಗಳೆಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ಬ್ಲಡ್ ಚೆಕಪ್ ಮಾಡಿದ್ದು ಹಾಗೆ ಸ್ಕ್ಯಾನಿಂಗ್ ಮಾಡಿದ್ದು ಅಷ್ಟೇ ಚೆಕಪ್ ಮಾಡಿದ್ದೀನಿ, ಏನಂದರೆ ಏನೂ ಮಾಡಲಿಲ್ಲ. ಆಪ್ರೇಷನ್ ಕೂಡ ಬೇಗನೆ ಮುಗೀತು. 1.5 ಅವರ್ಗೇನೋ ಆಪ್ರೇಷನ್ ಮುಗಿದೋಯ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಆಪ್ರೇಷನ್ ಥಿಯೇಟರಲ್ಲೇ ನಾನು ಇಟ್ಕೊಂಡಿದ್ರು. ಅದಾದಮೇಲೆ ಇಲ್ಲಿ ವಾರ್ಡ್ಗೆ ಹಾಕಿದ್ರು. ನಾವು ಬಂದುಬಿಟ್ಟು ಜನರಲ್ ವಾರ್ಡ್ನೇ ತೊಗೊಂಡಿದ್ದು, ಯಾಕಂದರೆ ಒಂದೇ ದಿನ ನಮಗೆ ಹೇಳಿದ್ದು, ಒಂದು ದಿನದಲ್ಲೇ ಸರ್ಜರಿ ಎಲ್ಲ ಮುಗ್ದೋಗ್ಬಿಡುತ್ತೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡೋಗಿ, ಇಲ್ಲಾಂದರೆ ಸಂಜೆನೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಹೇಳಿದರು. ಹಾಗಾಗಿ ಆ ಸ್ಪೆಷಲ್ ವಾರ್ಡ್ಗಳನ್ನೆಲ್ಲ ಏನಕ್ಕೆ ತೊಗೊಳೋದು, ಸುಮ್ಮನೆ ಎಕ್ಸ್ಟ್ರಾ ಬಿಲ್ ಆಗುತ್ತೆ ಅಲ್ವಾ, ಜನರಲ್ ವಾರ್ಡ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇದೇ ವಾರ್ಡ್ನ ತೊಗೊಂಡಿದ್ದು. ಇನ್ನು ಆಪ್ರೇಷನ್ ಎಲ್ಲ ಆದಮೇಲೆ ನನ್ನ ಕರ್ಕೊಂಡು ಬಂದು ಮತ್ತೆ ಅಲ್ಲೇ ನೆನೆ ಮಲಗಿಸಿದ್ರು. ಇನ್ನು ಆಪ್ರೇಷನ್ದು ಏನಾಯಿತು ಅದನ್ನೆಲ್ಲ ತೋರಿಸ್ತಾರೆ ಅವರು, ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಅದೆಲ್ಲ ಏನು ವಿಡಿಯೋ ಮಾಡ್ಕೊಂಡಿದ್ದಾರೆ, ನಾನು ಇಲ್ಲಿ ಹಾಕಲಿಲ್ಲ. ನಿಮಗೂ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಹಾಗೆ ನನಗೂ ಅದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇನು ಹಾಕ್ಲಿಕ್ಕೆ ಹೋಗಲಿಲ್ಲ. ಏನಕ್ಕಂದರೆ ವ್ಲಾಗ್ನ ಮಾಡ್ಕೊಂಡಿದ್ದು, ಇವಾಗಂತೂ ಬ್ರೆಸ್ಟಲ್ಲಿ ಲಮ್ಸ್ ಅನ್ನೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ, ಎಲ್ಲರಿಗೂ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ನಾವೆಲ್ಲ ಏನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ನೋವಾಗ್ತಿಲ್ಲ ಏನಿಲ್ಲ, ಏನಕ್ಕೆ ಮಾಡಿಸ್ಕೊಳ್ಳೋದು, ಸುಮ್ಮನೆ ಆಗಿಬಿಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀವಿ. ಇನ್ನೊಂದು ಅಂದರೆ ಹಾಸ್ಪಿಟಲ್ಗೆ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಸುಮಾರು ಜನಕ್ಕೆ ಭಯ ಇರುತ್ತೆ. ಅದೊಂದು ಕಾರಣಕ್ಕೋಸ್ಕರ ಬಂದು ಸರ್ಜರಿ ಮಾಡಿಸ್ಕೊಳೋದನ್ನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅದು ಯಾವ ಗಂಟಾಗಿದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಒಂದೊಂದು ಸಲ ನನಗಾಗಿರೋ ಥರ ನಾರ್ಮಲ್ಲು ಇರ್ಬೋದು, ಇನ್ನೊಂದು ಸಲ ಕ್ಯಾನ್ಸರ್ದು ಕೂಡ ಇರ್ಬೋದು. ನಾವು ಹಂಗಾಗಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು, ಹೆದರ್ಲಿಕ್ಕೆ ಹೋಗಬಾರ್ದು. ಏನಾದರೂ ನಿಮಗೆ ಡಾಕ್ಟರ್ ಅದೊಂದು ಸರ್ಜರಿ ಮುಖಾಂತರ ರಿಮೂವ್ ಮಾಡಬೇಕು ಅಂತ ಅಂದರೆ ಹಿಂದೆ ಮುಂದೆ ನೋಡಲಿಕ್ಕೆ ಹೋಗಬೇಡಿ, ಆರಾಮಾಗಿ ಸರ್ಜರಿ ಮಾಡಿಸ್ಕೊಳ್ಳಿ. ಇವಾಗ ನಾನು ಮಾಡಿಸ್ಕೊಂಡ್ನಲ್ಲ, ನನಗೇನು ಅಂದರೆ ಏನು ಅನ್ನಿಸ್ಲಿಲ್ಲ, ನಾನು ಆರಾಮಾಗಿ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಯಾರಾದರೂ ನೋಡಿದಾಗ ಅವ್ರಿಗೆ ಏನಾದರೂ ಈ ಥರ ಲಮ್ಸ್ ಏನಾದರೂ ಇದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಧೈರ್ಯ ಬರ್ಬೋದು, ಇಷ್ಟೇ ಅಲ್ವಾ ನಾವು ಹೋಗಿ ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ನಿಸ್ಬೋದು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನಿವತ್ತು ಈ ವ್ಲಾಗ್ನ ಮಾಡಿಕೊಂಡೆ. ಇನ್ನು ಅದಲ್ಲದೆ ನಾವು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಆದರೆ ಮುಂದೆ ಅದು ಯಾವಾಗ ಏನೇನು ಚೇಂಜಸ್ ಆಗುತ್ತೋ ಅಂತ ಹೇಳಲಿಕ್ಕಾಗಲ್ಲ. ಇವಾಗಿನ ಫುಡ್ಡು ಯಾವಾಗ ಏನು ಕಾಯಿಲೆ ತಂದೊಡ್ಡುತ್ತೋ ಅನ್ನೋದನ್ನು ಕೂಡ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇನ್ನು ನನಗೆ ಆಪ್ರೇಷನ್ ಎಲ್ಲ ಮುಗ್ದು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದು 1 ಗಂಟೆ ಆಗಿತ್ತು. ಅದಾದಮೇಲೆ ಒಂದು 3 ಗಂಟೆಗಳ ಕಾಲ ಏನು ತೊಗೊಂಡ್ಬೇಡಿ, ನೀರು ಕುಡಿಬೇಡಿ ಅಂತ ಹೇಳಿದರು. ಅದಾದಮೇಲೆ ಹಾಸ್ಪಿಟಲಲ್ಲೇ ಊಟ ಕೂಡ ಅವರೇ ಕೊಟ್ಟರು. ಅದಲ್ಲದೆ ಡೈಟಿಷಿಯನ್ ಕೂಡ ಬಂದು ನಾನು ಏನು ಫುಡ್ ತೊಗೊಳ್ಬೇಕು, ಒಂದು ವಾರ ಏನು ತೊಗೊಳ್ಬಾರ್ದು ಅದನ್ನೆಲ್ಲ ಹೇಳ್ಬಿಟ್ಟು ಹೋದರು. ಇನ್ನು ಡಿಸ್ಚಾರ್ಜ್ಗೆ ನಾವು ಸಂಜೆ ನೆನೆ ಮಾಡಿಬಿಡಿ ಅಂತ ಹೇಳಿದ್ದು. ಅವರು ಒಂದು ನೈಟ್ ಇರೋ ಹಂಗಿದ್ರೆ ಇರಿ ಅಂತ ಹೇಳಿದ್ರು. ಆದರೆ ನಾನು ಆ್ಯಕ್ಟಿವ್ ಆಗಿದ್ದೆ, ನನಗೇನು ಅಷ್ಟೊಂದು ಏನು ಅನಿಸ್ತಿರ್ಲಿಲ್ಲ, ಆರಾಮಾಗಿದ್ದೆ. ಹಾಗಾಗಿ ಮನೆಗೆ ಹೋಗೋಣ, ಇಲ್ಲಿದ್ದೇನು ಮಾಡೋದು ಅಂತ ಹೇಳ್ಬಿಟ್ಟು ಹೊರಟೋದಲ್ಲದೆ ಅಪ್ಪುಗೆ ಈ ಥರ ರಾತ್ರಿ ಎಲ್ಲ ಹಾಸ್ಪಿಟಲಲ್ಲಿ ಬಿಡೋದು ಅಷ್ಟೊಂದೇನು ಇಷ್ಟ ಆಗಲ್ಲ ಅವ್ರಿಗೆ. ಮನೆ ಕರ್ಕೊಂಡೋಗ್ಬಿಡೋಣ ಅಂತೇಳಿ ಅವರೇ ಜಾಸ್ತಿ ಒತ್ತಾಯ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸಂಜೆ 5:45-6 ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರು. ಇನ್ನು ಅಲ್ಲಿನ ಪ್ರೋಸೆಸ್ ಎಲ್ಲ ಮುಗಿಸಿ ಬಿಲ್ಲಿಂಗ್ ಎಲ್ಲ ಕ್ಲಿಯರ್ ಮಾಡಿ ನಾವು ಮನೆಗೆ ಹೋಗೋದು ಸುಮಾರು ಒಂದು 8ರಿಂದ 8:15 ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಡ್ರಿಪ್ ಎಲ್ಲ ಹಾಕಿದ್ರಲ್ಲ, ಅದನ್ನು ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮನ್ನು ಮನೆಗೆ ಕಳಿಸಿದ್ರು. ಆಪ್ರೇಷನ್ ಮುಗಿದ್ಮೇಲೂ ಕೂಡ ಸುಮಾರು ಜನ ಡಾಕ್ಟರ್ಸ್ ಬಂದು ಹೆಂಗಿದೆ ಹೆಲ್ತ್ ಕಂಡೀಷನ್ ಅಂತ ಎಲ್ಲ ಕೇಳಿಕೊಂಡು ಹೋಗ್ತಾರೆ.
ಬಾಯ್ ಮಾಡಕ್ಕ. ಹೋಗಿ ಇನ್ನು ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ಆಂಟಿ ಎಲ್ಲ ಬಂದಿದ್ರು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನು ಅಮ್ಮ ಒಡವೆ ಎಲ್ಲನೂ ಇಟ್ಕೊಂಡಿದ್ರಲ್ಲ ಅದನ್ನ ಅಪ್ಪ ಕೈಯಲ್ಲಿ ಕೊಡೋಣ ಅಂತೇಳಿ ಬ್ಯಾಗೆಲ್ಲನೂ ಚೆಕ್ ಮಾಡಿ ನೋಡ್ತಿದ್ದಾರೆ. ಅದರಲ್ಲಿ ಒಡವೆನೇ ಮಿಸ್ ಆಗೋಗ್ಬಿಟ್ಟಿದೆ. ಇದನ್ನ ನಾನು ಆವಾಗಲೇ ಎಡ್ವರ್ಟ್ ಮಾಡಿದ್ದು ಅವರು ಅಂತ ಹೇಳಿದ್ದು. ಏನಂದರೆ ಅವರು ಒಂದು ಟಿಶ್ಯೂಗೆ ಮಾಂಗಲ್ಯ ಚೈನು ಓಲೆ ಎಲ್ಲನೂ ಒಂದು ಟಿಶ್ಯೂಗೆ ಹಾಕ್ಕೊಂಡಿದ್ರು, ಇನ್ನೊಂದು ಟಿಶ್ಯೂಗೆ ಚಿಕ್ಕ ಓಲೆ ಆಮೇಲೆ ಮೂಗುತಿ ಕಾಲುಂಗುರ ಎಲ್ಲ ಇನ್ನೊಂದು ಆ ಟಿಶ್ಯೂಗೆ ಹಾಕ್ಕೊಂಡಿದ್ರು. ಆ ಟೆನ್ಷನಲ್ಲಿ ಆಪ್ರೇಷನ್ದು ಅದು ಇದು ಆ ಟೆನ್ಷನಲ್ಲೆಲ್ಲ ನಮ್ಮಮ್ಮ ಮಿಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಬ್ಯಾಗಲ್ಲಿ ಹಾಕ್ಕೊಂಡ್ರೋ ಅಥವಾ ಪರ್ಸಲ್ಲಿ ಹಾಕ್ಕೊಂಡ್ರೋ ಅದನ್ನು ಮರೆತು ಬಿಟ್ಟಿದ್ದಾರೆ. ಎಲ್ಲಿ ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಟಿಶ್ಯೂಲಿ ಹಾಕಿರೋದ್ರಿಂದ ಅದು ಪುಟ್ಟು ಒಡವೆ ಆಗಿರೋದ್ರಿಂದ ಮತ್ತೆ ಸಿಗಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ಅದನ್ನೇ ಇಲ್ಲಿ ಬಂದು ಮಾತಾಡ್ತಾ ಇದ್ದರು. ಅಯ್ಯೋ ಅಷ್ಟೊಂದು ಹುಷಾರಾಗಿ ಇಟ್ಕೊಂಡ್ರು ಹಿಂಗೆ ಆಗೋಯ್ತಲ್ಲ ಅಂತೇಳಿ. ನಾನು ಆಮೇಲೆ ಹೇಳ್ತಿದ್ದೆ ಬಿಡ್ರಮ್ಮ ಹೋಗಲಿ, ಅದೇನು ಜಾಸ್ತಿ ದುಡ್ಡೆಲ್ಲ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಅಪ್ಪನೂ ಕೂಡ ಹಂಗೆ ಅಂತಿದ್ರು, ಬಿಡ್ರಿ ಹೋಗಲಿ ಅಕ್ಕ ಅಂತ ಹೇಳ್ಬಿಟ್ಟು. ಆದರೂ ಅಮ್ಮಂದಿರಿಗೆಲ್ಲ ಒಂಥರ ಬೇಜಾರಾಗತ್ತೆ ಅಲ್ವಾ. ಅವ್ರ ಒಡವೆ ಕಳೆದ್ರೆ ಏನಂತ ಅನಿಸಲ್ಲ, ಮಕ್ಳು ಒಡವೆ ಏನಾದರೂ ಹೋಗ್ಬಿಟ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಮದುವೆ ಆದಮೇಲೆ ಹೆಣ್ಮಕ್ಳು ಒಡವೆ ಏನಾದರೂ ಅವ್ರ ಕಡೆಯಿಂದ ಹೋಯ್ತು ಅಂದರೆ ತುಂಬಾ ಬೇಜಾರು ಮಾಡ್ಕೊಂಬಿಡ್ತಾರೆ. ಅಮ್ಮನೂ ಅದನ್ನೇ ಹೇಳ್ತಾನೇ ಇದ್ದಾರೆ, ಅಯ್ಯೋ ನನ್ನಿಂದ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ನಾವು ಹೋಗ್ಲಿ ಬಿಡ್ರಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ಸಮಾಧಾನ ಮಾಡ್ದೆ. ಪೇಪರ್ ಒಳಗೆ ಎತ್ಕೊಂಡಾಗೆಲ್ಲ ಹಾಕಿದ್ರೆ ಎಂತ ಬಿಳಿ ಬಟ್ಟೆ ಸುತ್ಕೊಟ್ಟಿದ್ದೆ ಡೇಂಜರ್ ಕೈ ಟಿಶ್ಯೂ ಪೇಪರ್ ಅವೆಂತವ್ರು ಮಾಡಿಕೊಂಡವ್ರೆ. ಅದೇಂದ ಇರೋದು ನಮ್ದೇ ಮಿಸ್ಟೇಕ್. ನಾವು ಪೇಪರ್ ಇವ್ರು ಹಳೆ ಬಟ್ಟೆ ಸುತ್ಕೊಂಡ್ ಬೀಳಿದ್ರೊಳಗೆ ಹೋಗ್ಲಿ ಬಿಟ್ರೆ ಮಾಡೇ ಹೊಸ ತಗೊಂಡ್ ಕೊಡ್ಬೇಕಾಯ್ತು. ಯಾವತ್ತಂತ ಬಿಳಿಕೆ ಒಡವೆ ಪಡೆ ಸುತ್ತಾಕೊಂಡು ಮಾಡಕಾಬಾರ್ದು. ಕೈಗೆ ಕೊಟ್ಟಿದ್ವಿ ಸ್ಯಾರಿ ಮ್ಯಾಚಿಂಗ್ ಅನ್ಬಿಟ್ಟು 3-4 ತಗೊಂಡಿದ್ದೀನಿ. ನೀವೇ ಕೊಡಿಸ್ತಿ ಬಿಡ ಬಿಕ್ಕುಡ್ಸ್ಕೊಂಡು ಹೇಳ್ತಾ ಇದ್ದೀನಿ ಸಾರ್. ನಾನು ಯಾವತ್ತೂ ಹಿಂಗೆಲ್ಲ ಒಂದು ಹಾಸ್ಪಿಟಲ್ ನಾನು ಮಾತ್ರೇನೆ ನುಂಗ್ಸಲ್ಲ ಸರ್ ನಾನು. ಅಂತದ್ರಲ್ಲಿ ಇದು ಇಲ್ಲಿ ಬಂದು ಹಿಂಗ್ ಮಾಡಿರಲ್ಲ ಅದಕ್ಕೆ ಬೇಜಾರ. ಅದು ಮಾತು ಬೇರೆ ಬರ್ತಾ ಇಲ್ಲ. ಅವರು ಪಾಪ ನನಗೆ ಎಷ್ಟೊಂದು ದುಃಖ ಅಂತೀರಿ ಯಾರು ಹೇಳಿಲ್ವಲ್ಲ. ಆಮೇಲೆ ಒಳಗೆ ಇದ್ದೆ ನಾನು, ಒಳಗೆ ಇಟ್ಕೊಂಡು ಟಿಶ್ಯೂ ಹಚ್ಕೊಂಡು ಎಲ್ಲ ಸಮಾಧಾನ ಮಾಡ್ಕೊಂಡು ಆಚೆ ಬಂದೆ. ಆಮೇಲೆ ಯಾರೋ ಒಂದ್ ಅಂಕಲ್ ಆ ಕಡೆ ತಿರ್ಕೊಂಡು ಇನ್ನ ಹೇಳ್ತಾ ಇದೆ. ಯಾರೋ ಅಂಕಲ್ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊಳಪ್ಪ, ನಿನ್ ದೊಡ್ಡ ಆಪರೇಷನ್ ಸಹನ ಇಷ್ಟೇ ಅಂದ್ರೆ ಏನಾಗಲ್ಲ ಇಷ್ಟಕ್ಕೆ ಹಿಂಗೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಇಲ್ಲ ಸರ್ ನನ್ಗೆ ಹಂಗೆಲ್ಲ ಅಭ್ಯಾಸನೇ ಇಲ್ಲ, ಕರ್ಕೊಂಬಂದು ಇದೇ ಫಸ್ಟ್ ಟೈಮ್ ಬಂದಿದ್ ನಾವು ಹಂಗೆ ಹಿಂಗೆ ಅಂದ್ಬಿಟ್ಟು ಆಮೇಲೆ ಆಯ್ತು ಸಮಾಧಾನ. ಅಷ್ಟೊತ್ತಿಗೆ ಇವ್ನು ಬಂದ. ಇವನು ಬಂದು ಇವನು ಕುತ್ಕೊಂಡು ಇವನು ಕಣ್ಣಲ್ಲಿ ಕುತ್ಕೊಂಡು ನಿಂತಿದ್ದ. ಮತ್ ನಾನ್ ಮಾತಾಡ್ಸಿದ್ರೆ ನನ್ಗೂ ಒಳಗೆ ಬಂದ್ಬಿಡ್ತದೆ, ಇವನು ಹತ್ತು ಬಿಡ್ತಾನೆ ಅಂದ್ಬಿಟ್ಟು ಮಾತಾಡ್ಕೊಂಡು ಇನ್ನು ಅಲ್ಲೇನೇನಾಯಿತು ಅಂತ ಹೇಳ್ಬಿಟ್ಟು ಹಿಂಗೆ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು. ಅಪ್ಪನೂ ಹೊತ್ಬಿಟ್ರಂತೆ, ಸಣ್ಣತ್ತೂ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ನಂತೆ. ಆ ಥರ ಎಲ್ಲರೂ ಅಲ್ಲೇನೇನಾಯಿತು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದಾಗ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಹೇಳ್ಕೊಳ್ತಾ ಇದ್ರು. ಆದರೆ ಡಾಕ್ಟರ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಕೊಟ್ಟರು, ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಕೊಂಡು ಹಾಸ್ಪಿಟಲ್ ಪ್ರಮೋಷನ್ ಅಂತ ಅಂದ್ಕೊಂಡ್ಬಿಟ್ಟಿರೋ ನೀವು, ನಿಜವಾಗ್ಲೂ ಇಲ್ಲ. ನಾವೇ ನಮ್ಮ ಸ್ವಂತ ದುಡ್ಡನ್ನ ಅಲ್ಲಿ ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ದು. ಆದರೆ ಅಲ್ಲಿ ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರಲ್ಲ, ಹಾಗಾಗಿ ನಾನು ಹೇಳಿದೆ ಅಷ್ಟೇ.
ಇನ್ನು ಒಡವೆ ಹೋಗಿದ್ದು ಕೂಡ ನಮ್ಮಿಂದನೇ, ಅದು ಚಿಕ್ಕದಲ್ವಾ, ಹಾಗಾಗಿ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಟಿಶ್ಯೂ ಅದು ದೊಡ್ಡ ಪದಾರ್ಥ ಆದರೆ ಯಾರ ಕೈಲಾದರೂ ಸಿಕ್ಬಿಡುತ್ತೆ, ಎತ್ಕೊಳ್ತಾರೆ ಅಂತ ಅನ್ಬೋದು. ಆ ಚಿಕ್ಕ ಓಲೆಗಳೆಲ್ಲ ಯಾರು ಟಿಶ್ಯೂಲಿ ಓಪನ್ ಮಾಡಿ ನೋಡ್ಲಿಕ್ಕೆ ಹೋಗ್ತಾರೆ ಅಲ್ವಾ, ಏನೋ ಅದು ಗಲೀಜು ಅಂತ ಹೇಳ್ಬಿಟ್ಟು ಯಾರು ಆಲ್ಮೋಸ್ಟ್ ಟಿಶ್ಯೂನೆಲ್ಲ ಆ ಥರ ಮುಟ್ಲಿಕ್ಕೆ ಹೋಗಲ್ಲ, ಅದು ಸೀದಾ ಡಸ್ಟ್ಬಿನ್ಗೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟೇ. ಇನ್ನು ಅಪ್ಪು ಅದನ್ನೇ ಹೇಳ್ತಾಯಿದ್ರು, ನಂಗೆ ಅಳು ಬಂತು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ಅಮ್ಮನೂ ಹೇಳ್ತಿದ್ರಲ್ಲ, ನನಗೆ ನಗು ಬರ್ತಾಯಿತ್ತು. ನಾನು ಆರಾಮಾಗೇ ಇದ್ದೆ, ಯಾಕಪ್ಪ ಇವ್ರು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡ್ರು, ಟೆನ್ಷನ್ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು. ಮನೇಲಿ ಯಾರಿಗಾದ್ರೂ ಒಬ್ರಿಗೆ ಏನಾದರೂ ಅಂದರೆ ಎಲ್ಲರೂ ಹಿಂಗೇ ಅಲ್ವಾ, ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲ ಅನಸ್ಟೇಷಿಯಾ ಕೊಡೋ ಡಾಕ್ಟರ್ ಎಲ್ಲ ಬಂದು ವ್ಲಾಗ್ ಮಾಡ್ತಿದ್ದೀರಿ, ಅಲ್ಲ ಹಾಸ್ಪಿಟಲ್ ಎಷ್ಟೊಂದ್ ಜನ ನೋಡ್ತಾರೆ, ಮಾತ್ರೆ ಅವರು ಎಲ್ಲಾರು ನೋಡ್ತಾರೆ. ಅಕ್ಕ ಮಾತ್ರೆ ಅವಕ್ಕ ಕೊಡ್ತಿತ್ತಲ್ಲ, ಆ ಅಕ್ಕನ ಜೊತೆ ಅದನ್ನೇ ಮಾತಾಡ್ತಿದ್ದಿಲ್ಲ, ಡಿಸ್ಕಷನ್ ಮಾಡ್ತಾರೆ. ಅವರು ಇನ್ನೊಬ್ರು ಯಾರು ಅಂತ ಅವ್ರು ನಿಮ್ ಪಕ್ಕಾ ಅಭಿಮಾನಿ ಅಂತೆ. ಮೇಡಮ್ ಇಲ್ಲೇ ಇದಾರೆ, ಬರ್ತಾರೆ. ಅಲ್ಲಿ ಆಪರೇಷನ್ ಮುಗಿಸಾದ್ಮೇಲೆ ಹೇಳ್ತಾ ಇದ್ದಾರೆ, ನಂಗೆ ಸ್ವಲ್ಪ ಅರ್ಧ ಅಲ್ಲಿ ಬ್ಲಾಗರ್ ಅವರು, ಆ ಕಡೆ ಪೇಷಂಟ್ ಬ್ಲಾಗರ್ ಅವರು ಅಂತ ನಂಗೆ ಕನ್ಸಲ್ಲಿ ಹೇಳ್ತಾವ್ರ, ನಿಜ ಹೇಳ್ತವ್ರು. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ರು. ನಾವು ಅವತ್ತು ಇದಕ್ಕೆ ಹೋಗಿದ್ವಲ್ಲ, ಮಾಟಿಗೆ ಹೋದಾಗ್ಲೂ ಹಂಗೆ ಒಬ್ರು ನೋಡಿರಪ್ಪ ಅಷ್ಟೇ. ಇದರಲ್ಲಿ ಇಲ್ಲಿ ಎಣ್ಣೆ ಮೇಲೆ ಹೋದ್ವಲ್ಲ ಫಸ್ಟ್ ಅಲ್ಲಿ ಒಬ್ರು 4-5 ಲಾಗರ ಬಂದರೆ ಶಿಲ್ಪ ಅವ್ರು ಬಂದರು, ಆಗ ಲಾಗ್ ಮಾಡ್ತಾರ, ಶಿಲ್ಪ ಬಂದಾರ. ಒಬ್ರು ಸ್ಟಾರ್ಟ್ ಆಗಿದ್ದು ಅಷ್ಟೇ, ಒಂದು 5-6 ಜನ ಸುತ್ಕೊಂಡು ನಿಂತ್ಕೊಂಡ್ಬಿಟ್ರು. ಕೇರ್ಪೇಟೆಗೆ ಹೋಗಂಗಿಲ್ಲ, ಚಂದ್ರಪಟ್ಟಣಕ್ಕೆ ಹೋಗಂಗಿಲ್ಲ, ಮೈಸೂರವರು ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ರು. ಯಾರು ನಾನು ಅವತ್ತು ಬಿಟ್ಟು ಲೇಖನ ಹೆಣ್ಣು ಮೇಲೆ ಕರ್ಕೊಂಡು ಹೋಗ್ತಾ ಬಂದೆ, ನಿಲ್ಸಿ ಅಷ್ಟೊಳಗೆ ಆಚಿಗೆ ಬಂದು ಇನ್ನೊಂದಿಬ್ರು ಸಿಕ್ಕವ್ರೆ ಮಾತಾಡ್ತಾವ್ರೆ. ಅವತ್ತೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಅಮಾವಾಸ್ಯೆ ಅಲ್ಲೂ ಹಂಗೆ. ಇನ್ನು ಹಾಸ್ಪಿಟಲಲ್ಲಿ ನನ್ನ ವ್ಲಾಗ್ಸ್ ನೋಡೋರು ಕೂಡ ಸುಮಾರು ಜನ ಇದ್ದರು, ಎಲ್ಲರೂ ಕೂಡ ಬಂದು ಮಾತಾಡುತ್ತಿದ್ರು. ಅದನ್ನೇ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದು, ಎಲ್ಲೋದ್ರೂ ಕೂಡ ಯಾರಾದರೂ ಒಬ್ಬರು ಮಾತಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಯಾರೋ ನಾವು ಗೊತ್ತೇ ಇರಲ್ಲ ನಿಮಗೆ, ಬರೀ ವ್ಲಾಗ್ ನೋಡಿಕೊಂಡು ಗುರ್ತಿಡ್ಕೊಂಡು ಮಾತಾಡಿಸಿ ಅಷ್ಟು ಪ್ರೀತಿ ತೋರಿಸ್ತಿರಲ್ಲ, ಅದು ನಮಗೆ ನಿಜವಾಗ್ಲೂ ತುಂಬಾ ಖುಷಿ. ಅಮ್ಮ ಆಂಟಿ ಎಲ್ಲ ಅದನ್ನೇ ಮಾತಾಡ್ತಾಯಿದ್ರು. ಇಷ್ಟೊಂದು ಜನ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಸುಮ್ಮನೆ ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೋಡ್ತಿದ್ರೆ ಇದೆಲ್ಲ ನಿಜನಾ ಸುಳ್ಳ ಅಂತ ಒಂದ್ಸಲ ನನಗೆ ಹಂಗಂತ ಅನಿಸುತ್ತೆ. ಇನ್ನು ನಾನು ಆರಾಮಾಗಿದ್ದೀನಿ, ಆಪ್ರೇಷನ್ ಮುಗಿಸ್ಕೊಂಡು ಬಂದಮೇಲೆ ನಾರ್ಮಲಾಗಿ ಆ್ಯಕ್ಟಿವ್ ಆಗೇ ಇದ್ದೀನಿ. ಸ್ವಲ್ಪ ದಿನ ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಷ್ಟೇ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ.